ಇವತ್ತು ಆಟೋಗೆ ಪಾಸಿಂಗ್ ಮಾಡ್ಸಕ್ಕಂತ ಹೋಗ್ಬೇಕು, ಅದಕ್ಕೋಸ್ಕರ ಹೊರಟಿದ್ದೀನಿ. ಸೊ ಕ್ಲೀನಾಗೆ ಗಾಡಿ ನಾನೇ ಮನೆಯಲ್ಲೇ ತೊಳ್ಕೊಂಬಿಟ್ಟೆ, ನೋಡ್ಬೋದು ಕ್ಲೀನಾಗಿದೆ. ಫಸ್ಟು ಹೊರಗಡೆ ವಾಶ್ ಮಾಡ್ಸೋಣ ಅಂದ್ಕೊಂಡೆ, ಆಮೇಲೆ ನೋಡಿದ್ರೆ ಸಾಕು ನಾವೇ ಮನೆಯಲ್ಲೇ ಮಾಡ್ಕೋಬೋದು ಅಂದ್ಕೊಂಡು ನಾನೇ ಮಾಡಿಬಿಟ್ಟೆ. ಕ್ಲೀನಾಗೈತಲ್ಲ, ನಾನೇ ಒಂದು 2 ಬಕೆಟ್ ಹಾಕಿ ವಾಶ್ ಮಾಡಿದ್ದೀನಿ. ಸಾಕು, ತೋರಿಸೋ ಥರ ಇದ್ದರೆ ಸಾಕು, ಗಾಡಿ ಕ್ಲೀನಾಗಿರ್ಬೇಕು ಅಷ್ಟೇ. ಸೊ ಟಾಪ್ ಎಲ್ಲ ನೋಡ್ಬೋದು, ಎಲ್ಲೂ ಏನೂ ಡ್ಯಾಮೇಜ್ ಏನಿಲ್ಲ. ನಾನು ರಾಜಾಜಿನಗರ RTO ಕಡೆಯಿಂದ ಪಾಸಿಂಗ್ ಮಾಡಿಸ್ಕೊತಾ ಇರೋದು, ಹಾಗಾಗಿ ಹೊರಡೋಣ ಬನ್ನಿ ಇವಾಗ. ಓಯ್ ಹೋಗ ಕಡೆ, ಇಲ್ಲಿ ಗಾಡಿ ಎಲ್ಲ ಸ್ಟಾರ್ಟ್ ಮಾಡಬಾರ್ದು, ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ ನನ್ನನ್ನು, ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ. ಗಾಡಿ ಸ್ಟಾರ್ಟ್ ಆಗಲ್ಲ, ಯಾಕಂತಂದರೆ ಗಾಡಿ ಗೇರಲ್ಲಿ ಇರುತ್ತಲ್ಲ, ಹಂಗಾಗಿ ಸ್ಟಾರ್ಟ್ ಆಗಲ್ಲ. ನ್ಯೂಟ್ರಲ್ ಮಾಡ್ಕೊಂಡ್ರೆ ಸ್ಟಾರ್ಟ್ ಆಗೋದು. ಇದು ತುಂಬಾ ಹುಷಾರಾಗಿರ್ಬೇಕು ಹುಡುಗರಿಗೆಲ್ಲ, ಹುಡುಗಾಟ ಮನೆಯಲ್ಲಿ. ನಡಿಯಪ್ಪ, ಯಾಕಪ್ಪ ಇವತ್ತು ಪಾಸಿಂಗ್ ಹೋಗ್ಬೇಕು, ಏನು ಮಾಡ್ದೋ ಚಳಿಗೆ ಗಾಡಿ ಒಂದು ಸ್ವಲ್ಪ ಸ್ಟಾರ್ಟ್ ಆಗಲ್ಲ ಅಂದ್ಬಿಡು ಅಷ್ಟೇ. ಚಳಿ ಅಲ್ವಾ, ಇವಿ ಚಳಿ ಇದೆ, ಹಾಗಾಗಿ ಒಂದು ಸ್ವಲ್ಪ ಗಾಡಿ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತದೆ. ಯಾವಾಗಲೂ ಈ ಪ್ರಾಬ್ಲಮ್ ಏನು ಇರೋದಿಲ್ಲ. ಮೇನ್ ಏನಂತಂದರೆ ಒಂದು ಸ್ವಲ್ಪ ವೀಕ್ ಆಗಿರುತ್ತೆ, ಏನೋ ಸ್ಪಾರ್ಕ್ ಪ್ಲಗ್ಗು, ಅದಕ್ಕೋಸ್ಕರನೇ ಇಷ್ಟು ಸ್ವಲ್ಪ ಲಾಂಗ್ ಸೆಲ್ಫ್ ತಗೊತಾ ಇರೋದು. ಇಲ್ಲಾಂದರೆ ಒಂದೇ ಸತಿಗೇ ಸೆಲ್ಫ್ ಸ್ಟಾರ್ಟ್ ಆಗಿರೋದು. ನಾರ್ಮಲಿ ಆಟೋದಲ್ಲಿ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ, ಒಂದು ಸತಿ ನಾವು ಕೀ ತಿರುಗಿಸಿದ್ರೆ ಸಾಕು. ಇದರಲ್ಲಿ ಇವಾಗ ಲೇಟಾಗಿ ಕ್ರ್ಯಾಂಕ್ ತಗೊಂಡಿದ್ದು ಯಾಕೆ ಅಂತ ಅಂದರೆ ಸ್ವಲ್ಪ ಸ್ಪಾರ್ಕ್ ಪ್ಲಗ್ಗು ವೀಕ್ ಆಗಿದೆ, ಆ ರೀಸನ್ನಿಂದ. ಸೊ ಬನ್ನಿ ಹೊರಡುವ ಹೊತ್ತಿಗೆ. ಒಂದು 11 ಗಂಟೆ ಅಷ್ಟರಲ್ಲಿ FC ಪಾಯಿಂಟಲ್ಲಿ ಇರಬೇಕು. ಎಲ್ಲಿ ಅಂತಂದರೆ ಗುರುಗುಂಟೆ ಪಾಳ್ಯ. ರೋಡ್ ಅಂತೂ ಫುಲ್ ಖಾಲಿಯಾಗಿದೆ. ಏನು ನೀವು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ರಿಂಗ್ ರೋಡು. ಈ ಥರ ರೋಡು ಖಾಲಿಯಾಗಿದ್ಬಿಟ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಯಾವಾಗಲೂ ಟ್ರಾಫಿಕ್ಕಲ್ಲಿ ಕ್ಲಚ್ ಹೊಡೆದು ಭಾರಿ ಬೇಜಾರಾಗ್ಬಿಡುತ್ತೆ. ಅದ್ರ ಜೊತೆಗೆ ಯಾವುದಾದ್ರೂ ಡ್ಯೂಟಿ ಬರ್ತಾ ಇದೆಯಾ ಅಂತಂದರೆ ಯಾವುದೋ ಡ್ಯೂಟಿ ಬರ್ತಾ ಇಲ್ಲ. ಸೊ ಖಾಲಿನೇ ಗಾಡಿನ ಹೊಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ 11 ಗಂಟೆ ಅಷ್ಟರಲ್ಲಿ FC ಪಾಯಿಂಟಿಗೆ ಹೋಗಿ ತಲುಪಬೇಕು. ಆ ರೀಸನಿಂದ ಬೇಗ ಹೋಗುಮ ಅಂತ ಹೋಗ್ತಾ ಇದ್ದೀನಿ. ಟುವರ್ಡ್ಸ್ ನನ್ನ ಕಡೆಗೆ ಬರೋದು ಬಿಟ್ಬಿಟ್ಟು ಎಲ್ಲ ಆಪೋಸಿಟ್ ಡೈರೆಕ್ಷನಲ್ಲಿ ಡ್ಯೂಟಿಗಳು ಬರ್ತಿದ್ದಾವೆ. ಇದು ಯಾವಾಗಲೂ ನನಗೆ ಹಿಂಗೆ ಆಗ್ತಾ ಇರುತ್ತೆ. ಇದನ್ನು ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರು ಗುರು. ಈ ಥರ ಎಲ್ಲ ಆಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಆನ್ ಟೈಮಾಗಿ ಬಂದು ನಾನೀಗ ಪಾಸಿಂಗ್ ಪಾಯಿಂಟ್ ತಲುಪಿದ್ದೀನಿ. ಈಗ ಎಲ್ಲಾದರೂ ಗಾಡಿನ ಹೋಗಿ ಲೈನ್ಗೆ ಹಾಕ್ಕೋಬೇಕು. ಸೈಡ್ ನಂಬರ್ ಪ್ಲೇಟು ನನ್ನ ಗಾಡಿಗೆ ಇರಲಿಲ್ಲ, ಮರ್ತೋಯ್ತು ಅಲ್ಲಿ ಹೊರಗಡೆನೇ ಹಾಕಿಸ್ಕೊಂಡು ಬರೋಕ್ಕೆ. ನೀವು ಯಾರಾದರೂ ಹೋಗ್ತಿದ್ರೆ ನೀಟಾಗಿ ಸ್ಟೈಲ್ ಸ್ಟಿಕ್ಕರ್ನ ಕಟಿಂಗ್ ಮಾಡಿಸ್ಕೊಂಡು ಬನ್ನಿ. ಇಲ್ಲಿ ಬಂದು ಮತ್ತು ಈ ಥರ ಸ್ಟಿಕ್ಕರ್ ಹಾಕಿ ಈ ಥರ ಬರ್ದು ಕೊಡ್ತಾರೆ. ಅದು ಅಷ್ಟು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಚಾಪಿ ಥರನೇ ಕಾಣಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಪಾಸಿಂಗ್ ಮಾಡಿಸ್ಬೇಕಂದ್ರೆ ಈ ಥರ ಸ್ಟಿಕ್ಕರ್ ಹಾಕಿಸ್ಲೇಬೇಕು. ಸೈಡ್ ನಂಬರೆಲ್ಲ ಬರ್ಸ್ಕೊಂಡಿದ್ದಾಯಿತು. ಈಗ ಲೈನಲ್ಲಿ ಗಾಡಿನ ನಿಲ್ಲಿಸಿದ್ದೀನಿ. ಇನ್ಸ್ಪೆಕ್ಟ್ರು ಇನ್ನೂ ಬಂದಿಲ್ಲ. ಬಂದಮೇಲೆ ಅವರು ಚಾರ್ಸಿ ನಂಬರೆಲ್ಲ ಚೆಕ್ ಮಾಡಿ ಗಾಡಿನ ಅಂದರೆ ಮೂವಿಂಗ್ ಆಗುತ್ತೆ. ಇದೇನು ನೀವು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಹಳೆ ಗಾಡಿ, ಆಲ್ರೆಡಿ ರಿನ್ಯೂವಲ್ಗೋಸ್ಕರ ಅಂದರೆ FC-ಗೋಸ್ಕರ ಬಂದಿರೋಂಥ ಗಾಡಿ. ಈ ರೈಟಲ್ಲಿ ನೋಡ್ತಿರೋಂತಹ ಎಲ್ಲ ಗಾಡಿಗಳು ಬಂದುಬಿಟ್ಟು FC-ಗೆ ಬಂದಿರೋದು. ಹಾಗೆ ಏನು ನೀವು ಲೆಫ್ಟಲ್ಲಿ ನೋಡ್ತಾ ಇದ್ದೀರಾ, ಈ ಹೊಸ ಗಾಡಿಗಳು ಇವೆಲ್ಲ ಆಯಿತಾ, ಈ ಹೊಸ ಗಾಡಿಗಳಿಗೆ ಪಾಸಿಂಗ್ ಮಾಡಿಸ್ತಾ ಇರೋದು, ಅದು ಕೂಡ FC-ನೇ ಫಿಟ್ನೆಸ್ ಚೆಕ್ ಅಂತ ಹೇಳೋದು. ಲೆಫ್ಟಲ್ಲಿರುವಂತಹ ಎಲ್ಲ ಗಾಡಿಗಳು ಬಂದುಬಿಟ್ಟು ಹೊಸ ಗಾಡಿಗಳು. ಈ ಥರ ಒಂದು ಫಾರ್ಮ್ ಕೊಟ್ಟಿರ್ತಾರೆ, ಈ ಫಾರ್ಮ್ನ ಜಸ್ಟ್ ನಮ್ಮ ಕೈಯಲ್ಲಿ ಇಟ್ಕೋಬೇಕು. ಅಲ್ಲಿ ಇನ್ಸ್ಪೆಕ್ಟ್ರ್ ಕೈಯಲ್ಲಿ ಸೈನ್ ಮಾಡಿಸ್ಕೊಬೇಕಿರೋದು, ಅಲ್ಲಿ ಇನ್ಸ್ಪೆಕ್ಟ್ರು ಬಂದಿರ್ತಾರೆ. ಇವಾಗ ಜಸ್ಟ್ ನಾವು ಸುಮ್ಮನೆ ಇದನ್ನು ಮೂವ್ ಮಾಡ್ತಾ ಇರಬೇಕಷ್ಟೇ ಗಾಡಿಗಳನ್ನ. ಇನ್ನು ತೋರಿಸ್ಕೊಡ್ತೀನಿ ಯಾವ ಥರ ಮೂವ್ ಮಾಡ್ತಾರೆ ಅಂತ. ಸೊ ನೋಡ್ಬೋದು, ಈಗ ಮೂವ್ಮೆಂಟು ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವರು ನಮ್ಮ ಒಬ್ಬರು ಸಬ್ಸ್ಕ್ರೈಬರು. ಹೇಳ್ರಿ. ಓಕೆ, ನಾನೀಗ ಮೂವ್ ಮಾಡ್ತಾ ಇದ್ದೀನಿ. ಇನ್ನೂ ಗಾಡಿಗಳು ಲೈನಲ್ಲಿ ನಿಂತಿದ್ದಾವೆ. ಜಸ್ಟು ನಮಗೆ ಪೇಪರ್ಗಳು ಯಾರದೆಲ್ಲ ಇರುತ್ತೆ ಅವ್ರದ್ದು ಜಸ್ಟ್ ಮೂವ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಅಲ್ಲಿ ಇನ್ಸ್ಪೆಕ್ಟ್ರು ಚೆಕ್ ಮಾಡ್ತಿರ್ತಾರೆ. ಲೆಫ್ಟ್ ಸೈಡಲ್ಲಿ ಯೂಸ್ಡ್ ಗಾಡಿಗಳು ಅಂದರೆ ಹಳೆ ಗಾಡಿ, ಲೆಫ್ಟಲ್ಲಿ ಕಾಣೋರಂಥದ್ದು ಎಲ್ಲ ಬಂದು ಹೊಸ ಗಾಡಿಗಳಿಗೈತಾ, ಹೊಸ ಗಾಡಿಗಳಿಗೆ ಪಾಸಿಂಗ್ ಮಾಡ್ತಿರೋವಂಥದ್ದು. ಸೊ ನೋಡ್ಬೋದು, ಇಲ್ಲೆಲ್ಲ ಗಾಡಿಗಳು ಹೊಸ ಗಾಡಿಗಳು ಪಾಸಿಂಗ್ ಮಾಡ್ತಿದ್ದಾರೆ. ಅಷ್ಟೇ, ಮುಗೀತು ನನ್ನ ಪಾಸಿಂಗು ಕೆಲಸ. ಇಲ್ಲಿ ಪಾಸಿಂಗ್ ಆಗಿ ನಿಂತಿರೋವಂಥ ಗಾಡಿಗಳು ಅಷ್ಟೇ, ಸಿಂಪಲ್. ಇವೆಲ್ಲ ಪಾಸಿಂಗ್ ಆಗಿ ನಿಂತಿದ್ದಾವೆ. ಇನ್ನು ನೆಕ್ಸ್ಟ್ ಬಂದು ಅಲ್ಲಿ ಹೊಸ ಗಾಡಿಗಳು ಅಲ್ಲಿ ಇನ್ಸ್ಪೆಕ್ಟರ್ ಚೆಕ್ ಮಾಡ್ತಿದ್ದಾರೆ ನೋಡಿ, ಅಷ್ಟೇ.
ಪಾಸಿಂಗ್ ಅಂತ ಅಂದರೆ ಏನೋ ತಲೆ ಕೆಡ್ಸ್ಕೊಳೋಂಥದ್ದು ಏನಿಲ್ಲ. ಹಾಗೆ ಒಂದ್ಸತಿ ನನ್ನ ಗಾಡಿ ಕಂಡೀಷನ್ ಕೂಡ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು, ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ. ಅಂದರೆ ಆಲ್ಮೋಸ್ಟ್ ನೋಡ್ಬೋದು ಎಲ್ಲ ಕ್ಲೀನಾಗಿ ತೋರಿಸೋ ಥರ ಇರಬೇಕು ಅಷ್ಟೇ. ಮೇಯ್ನಾಗಿ ಚಾರ್ಸಿ ನಂಬರ್, ಇಂಜಿನ್ ನಂಬರ್ ಏನು ಚೆಕ್ ಮಾಡಲ್ಲ, ಚಾರ್ಸಿ ನಂಬರನ್ನು ಚೆಕ್ ಮಾಡ್ತಾರೆ ಅಷ್ಟೇ. ನೋಡಿ ಈ ಥರ ಕಂಡೀಷನ್ ನೀಟಾಗಿ ತೋರಿಸೋ ಕಂಡೀಷನಲ್ಲಿ ಇರಬೇಕು. ಗಾಡಿನ ನೋಡಿದ್ರೆ ಒಂದು ಲುಕ್ಕು ಓಕೆ ಕ್ಲೀನಾಗಿದೆ ಅಂತ ಅಂದ್ಬಿಟ್ಟು ಒಂದು ವಿಂಡೋವನ್ನು ಚೆಕ್ ಮಾಡ್ತಾರೆ. ಇದು ನನ್ನ ಗಾಡಿ ಕಂಡೀಷನ್ ಆಗಿತ್ತು. ಮಿಕ್ಕಿದೆಲ್ಲ ನೋಡ್ಬೋದು ಈ ಥರ ಇದೆ. ಹಾಗೆ ಇದು ಸಣ್ಣ ಪುಟ್ಟ ಇರ್ತವೆ ಡೆಂಟು, ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಸೆಕೆಂಡ್ ಅಂದರೆ ಹಳೆ ಗಾಡಿ ಅಂದಮೇಲೆ ಮಾಮೂಲಿನೇ ಅದೆಲ್ಲ. ಹಾಗೆ ಇದು ಒಂದು ಕೂಡ ಇದೆ. ಓವರಾಲಾಗಿ ಈ ಥರ ಕಾಣಿಸುತ್ತೆ. ನನ್ನ ಆಟೋಗೆ ಪಾಸಿಂಗ್ ಮಾಡಿಸಿದ್ದು ಬಂದು ನಾನು ಏಜೆಂಟ್ ಕಡೆಯಿಂದ ಮಾಡಿಸಿದ್ದು. ನಾವೇ ಹೋಗಿ ಖುದ್ದಾಗಿ ಕೂಡ ಮಾಡ್ಬೋದು ಆರ್ ಟಿ ಒದಲ್ಲಿ. ಬಟ್ ಏನಂತಂದರೆ ನಾನು ಔಟ್ಸೋರ್ಸ್ ಮಾಡಿಕೊಂಡೆ, ಅದೇ ಟೈಮಲ್ಲಿ ನಾನು ದುಡ್ಕೋಬೋದು ಅನ್ನೋ ಒಂದು ರೀಸನ್ಗೆ, ಸರಿನಾ. ಸೊ ಓವರಾಲಾಗಿ ಹೇಳಬೇಕು ಅಂತಂದರೆ ತುಂಬಾ ಬೇಗನೆ ಆಗೋಯಿತು, ಈಸಿನೂ ಇತ್ತು, ತುಂಬ ಏನು ಕಾಂಪ್ಲಿಕೇಟೆಡ್ ಏನು ಪ್ರಾಸೆಸ್ ಏನಿಲ್ಲ ಆಯಿತಾ. ಸೊ ನೀವೇ ಬೇಕಾದರೆ ಡೈರೆಕ್ಟಾಗಿ ಆರ್ ಟಿ ಒಗೆ ಹೋಗ್ಬಿಟ್ಟು ಇನ್ಫಾರ್ಮೇಷನ್ನ ಪಡ್ಕೊಂಡು ಕೂಡ ನೀವು ಪಾಸಿಂಗ್ನ ಮಾಡಿಸ್ಕೋಬೋದು. ಮೇಯ್ನ್ ಏನಪ್ಪ ಅಂತಂದರೆ ತುಂಬ ಜನ ಹಾಗೆ ಕನ್ಫ್ಯೂಷನ್ ಮಾಡ್ಕೊಳೋದು ಏನಂತಂದರೆ ಪಾಸಿಂಗ್ ಅಂದರೆ ಏನು, ಎಫ್ ಸಿ ಅಂದರೆ ಏನು ಅಂತ ಅಂದ್ಬಿಟ್ಟು. ಎಫ್ ಸಿನೂ ಪಾಸಿಂಗು ಎರಡು ಒಂದೇ. ಎಫ್ ಸಿ ಅಂತಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ, ಫಿಟ್ನೆಸ್ ಚೆಕ್ ಅಂತ ಯಾವ್ದು ಬೇಕಾದರೂ ಹೇಳ್ಕೊಳ್ಳಿ, ಎರಡೂ ಆಗುತ್ತೆ. ಪಾಸಿಂಗ್ ಅನ್ನೋದು ನಮ್ಮ ಲೋಕಲ್ ಈ ಇದ್ರಲ್ಲಿ ಬಂದ್ಬಿಟ್ಟು ಏನೋ ನಮ್ಮ ಡ್ರೈವರ್ಗಳೆಲ್ಲ ಸೇರಿಕೊಂಡು ಪಾಸಿಂಗ್ ಅಂತ ಹೇಳ್ತಾರೆ, ಅದನ್ನೇ ನಮಗೂ ಕೂಡ ಬಾಯಲ್ಲಿ ಬರೋವಂಥದ್ದು. ನನ್ನ ಆಟೋಗೆ ನಾನು ಪಾಸಿಂಗ್ ಮಾಡಿಸ್ಕೊಂಡಿದ್ದು ಏಜೆಂಟ್ ಕಡೆಯಿಂದ, ಹಂಗಾಗಿ ಸ್ವಲ್ಪ ನನಗೂ ಟೈಮ್ ಉಳಿತದೆ ಅನ್ನೋ ರೀಸನ್ಗೆ ಅಷ್ಟೇ ನಾನು ಏಜೆಂಟ್ ಕಡೆ ಹೋಗಿದ್ದು. ಏಜೆಂಟ್ ಕಡೆ ಹೋದರೆ ಸ್ವಲ್ಪ ಅಮೌಂಟ್ ಕೊಡಲೇಬೇಕು. ಹಾಗೆ ಈಗ ಒಂದು ಪಾಸಿಂಗ್ ಚಲನ್ದು ರೇಟ್ ಎಲ್ಲ ಜಾಸ್ತಿ ಆಗಿದೆ, ಸರಿನಾ. ಸೊ ಇನ್ನು ನಾನೇನು ನನ್ನ ಗಾಡಿ ಇನ್ನು 2 ವರ್ಷವರೆಗೂ ಯಾವುದೇ ಥರ ಪಾಸಿಂಗ್ ಮಾಡಿಸೋ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ 2 ವರ್ಷ ನನ್ನ ಕಂಪ್ಲೀಟ್ ಆಗಿದೆ ನನ್ನ ಈ ಆಟೋಗೆ. ಈಗ ನೆಕ್ಸ್ಟು ನನ್ನ ಪಾಸಿಂಗ್ ಇರೋದು 2027, ಅಂದರೆ ಅಲ್ಲಿಗಂಟ 27ವರೆಗೂ ಗಾಡಿ ಇಟ್ಕೊಳ್ತೇನೆ ಅಂತ ನೋವೇ ಚಾನ್ಸೇ ಇಲ್ಲ. ಅದಕ್ಕಿಂತ ಯಾವುದಾದ್ರು ಗಾಡಿ ಸಿಕ್ತು ಅಂತಂದರೆ ಆಲ್ಮೋಸ್ಟು ಈ ಗಾಡಿನ ಕೊಟ್ಬಿಡಿ ಇನ್ನೊಂದು ಗಾಡಿನ ಮೇಂಟೈನ್ ಮಾಡ್ಕೊತೀನಿ. ಯಾಕಂದರೆ ತುಂಬ ಹಳೆ ಗಾಡಿ ಆಗ್ತಾ ಹೋಯಿತು ಅಂತಂದರೆ ತಲೆನೋವು ಕೂಡ ಜಾಸ್ತಿ, ರಿಪೇರಿ ಕೂಡ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯ್ತವೆ. ಹಂಗಾಗಿ ನಾನು ಜಾಸ್ತಿ ದಿನ ಇನ್ನು ಗಾಡಿ ಇಟ್ಕೊಳಲ್ಲ. ಇವಾಗ ನಾನು ಪಾಸಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ 2 ವರ್ಷ, ಇನ್ನೂ ತಲೆ ಕೆಡಿಸ್ಕೊಳೋ ಅಂಥದ್ದೇನಿಲ್ಲ. ಇನ್ನು ವರ್ಷ ಬಂದ್ಬಿಟ್ಟು ಇನ್ಶೂರೆನ್ಸು, ಹಾಗೆ ಇನ್ಶೂರೆನ್ಸ್ ವಿಡಿಯೋ ಕೂಡ ಇದರಲ್ಲೇ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಆಟೋಗೆ ಇನ್ಶೂರೆನ್ಸ್ ಮಾಡಿಸಿದ್ದು ನಾನು ವಿತ್ ಪಿ ಎ ಆ್ಯಡ್ ಮಾಡಿಸ್ಬೇಕು. ಈ ನನ್ನ ಆಟೋಗೆ ಇನ್ಶೂರೆನ್ಸ್ ಬಂದ್ಬಿಟ್ಟು 4200 ರೂಪಾಯಿ ಆಯಿತು, ವಿತ್ IDV ವ್ಯಾಲ್ಯೂ ಸೇರಿಸಿ ವಿತ್ ಪಿ ಎ ಸೇರಿ ಆಯಿತಾ. ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ. ಆಲ್ಮೋಸ್ಟು ವಿತ್ ಪಿ ಎ ಎಲ್ಲ ನೀವು ಆ್ಯಡ್ ಮಾಡ್ಕೊಂಡು ಗಾಡಿಗೆ IDV ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇಟ್ಟು ಮಾಡಿಸ್ತೀನಿ ಅಂತಂದರೆ ಒಂದು 4500 ಒಳಗಡೆ ಆಲ್ಮೋಸ್ಟು ಗಾಡಿಗೆ ಆಟೋಗಳಿಗೆ ಇನ್ಶೂರೆನ್ಸು ರೆಡಿ ಆಗುತ್ತೆ. ಇದು ಡಿಸ್ಕೌಂಟೆಡ್ ಇನ್ಶೂರೆನ್ಸು, ತುಂಬ ಜನ ಗೊತ್ತಿರುತ್ತೆ. ಈ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನಿದು ಕಂಪ್ನಿಯಿಂದ ಕೊಟ್ಟಿರ್ತಾರೆ ಅದೇ ಇನ್ಶೂರೆನ್ಸ್ನ ನಾವೇನಾದರೂ ರಿನ್ಯೂವಲ್ ಮಾಡ್ಕೊಬಿಟ್ರೆ ನಮ್ಗೆ ಅಲ್ಲಿ ಲಾಸ್ ಆಯಿತಾ. ಅಷ್ಟು ಏನು 7000 8000 ರೂಪಾಯಿ ಏನು ಡಿಸ್ಕೌಂಟ್ ಮಾಡಿಕೊಟ್ಟಿರ್ತಾರೆ ಅಷ್ಟೇ ಅಮೌಂಟ್ನ ಕಟ್ಟಬೇಕು. ಆದರೆ ಇವಾಗ ನಾನು ಬಂದುಬಿಟ್ಟು ಇದು ಹೊಸ್ದಾಗೆ ಇನ್ಶೂರೆನ್ಸ್ ಮಾಡಿಸಿದ್ದು. ಫಸ್ಟ್ ಇದು ಬಂದುಬಿಟ್ಟು ರಿಲಯನ್ಸಲ್ಲಿತ್ತು, ಯಾವುದೋ ಪ್ರಮೋಷನ್ ಅಲ್ಲ, ಈಗ ಬಂದು ICICIಗೇನೋ ಮಾಡಿಸಿರೋದು. ಸೊ ಹಂಗಾಗಿ ಏನಾಗಿದೆ, ಸೊ ಆಲ್ಮೋಸ್ಟು ನನಗೆ ಡಿಸ್ಕೌಂಟ್ ಸಿಗುತ್ತೆ. ಏಜೆಂಟ್ ಅಷ್ಟೇನು ಕಮಿಷನ್ ತೊಗೊಳೋದಿಲ್ಲ. ಏಜೆಂಟ್ ಒಂದು 500 600 1000 ರೂಪಾಯಿ ಒಳಗಡೆ ಅವರ ಕಮಿಷನ್ ಇಟ್ಕೊಂಡೇನೆ ಈ ಥರ ಇನ್ಶೂರೆನ್ಸ್ನ ಕೊಡೋದು. ಮತ್ತು ಆಲ್ಮೋಸ್ಟು ನಾನು ನೋಡ್ದಂಗೆ ಆಟೋಗಳ ಇನ್ಶೂರೆನ್ಸು ಕ್ಲೇಮ್ ಮಾಡೋದು ತೀರಾ ಕಡಿಮೆ. ಒಂದು 90% ಆಟೋಗಳು, ಯಾವುದೇ ಆಟೋಗಳಲ್ಲಿ ಇನ್ಶೂರೆನ್ಸು ಕ್ಲೇಮ್ ಮಾಡೋದಿಲ್ಲ. ಬಟ್ ಮೇಯ್ನಾಗಿ ಏನಕ್ಕೋಸ್ಕರ ಇಟ್ಕೊತೀವಿ, ಏನೋ ಎಮರ್ಜೆನ್ಸಿ ಬಂತು, ಸಪೋಸು ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ, ಯಾರಿಗಾದ್ರೂ ನಾವೇ ಹೋಗಿ ಗುದ್ಬಿಟ್ವಿ, ಏನಾದರೂ ಬೇಕಾದರೆ ಪೊಲೀಸರು ಹಿಡಿದ್ರೆ, ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂತಂದರೆ, ಏನಾದರೂ ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು ಅಂತಂದರೆ ಅವಾಗ ಇನ್ಶೂರೆನ್ಸು, ಮತ್ತು ಟೋಟಲ್ ಲಾಸ್ ಏನಾದರೂ ಆಯಿತು ಅಂದರೆ ಅವಾಗ ಇನ್ಶೂರೆನ್ಸು. ಥರ್ಡ್ ಪಾರ್ಟಿ ಇವಾಗ ಯಾಕಂದರೆ ಬೆಂಗಳೂರಲ್ಲಿ ನಾವು ಓಡಿಸ್ಬೇಕಾದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟೆಷ್ಟು ಕಾಸ್ಟ್ಲಿ ಕಾರ್ಗಳು ಇರ್ತವೆ ಅಂತ ಅಂದ್ಬಿಟ್ಟು. ಆ ಗಾಡಿಗಳಿಗೆ ಏನಾದರೂ ಹೋಗಿ ಗುದ್ಬಿಟ್ರೆ ಅವಾಗ ಕೂಡ ಒಬ್ಬೊಬ್ಬರು ಒಪ್ಪೋದಿಲ್ಲ. ನಂಗೆ ಇನ್ಶೂರೆನ್ಸು ನಿಮ್ಮ ಕಡೆಯಿಂದ ಮಾಡಿಸಿ ನನಗೆ ಯಾಕೆ ಲಾಸ್ ಮಾಡಿಸ್ಕೋಬೇಕು, ನಂದು NCBನ ಲಾಸ್ ಮಾಡ್ಕೋಬೇಕು. NCB ಅಂದರೆ ನೋ ಕ್ಲೈಮ್ ಬೋನಸ್ನ ನಾನು ಯಾಕೆ ಲಾಸ್ ಮಾಡ್ಕೋಬೇಕು, ನೀವು ಗುದ್ದಿರೋದು, ನೀವು ಟಚ್ ಮಾಡಿರೋದು ಅಂತ ಅಂದ್ಬಿಟ್ಟು ಹೇಳ್ಕೊತಾರೆ. ಅವಾಗೆಲ್ಲ ಬಂದ್ಬಿಟ್ಟು ಇನ್ಶೂರೆನ್ಸ್ ಇತ್ತು ಅಂತಂದರೆ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು. ಲಾಸ್ಟ್ ಒಂದು ಸತಿ ಹಿಂಗೆ ನಾನೇ ಹಿಂದ್ಗಡೆಯಿಂದ ಹೋಗಿ ಗಾಡಿ ಟಚ್ ಆಗಿಬಿಟ್ಟಿತ್ತು, ಹೊಸ ಕಾರೇ ಆಯಿತಾ. ಇದು ಟ್ರಾಫಿಕಲ್ಲಿ ಒಬ್ರು ಯಾರೋ ಸಡನ್ ಬ್ರೇಕ್ ಮಾಡಿದ್ರು, ಅದೇ ಟೈಮ್ಗೆ ಅವರು ಒಂದು ಸ್ವಲ್ಪ ಲೆಫ್ಟ್ ರೈಟ್ ಹೇಳ್ಕೊಂಡು ಅವರು ಬ್ರೇಕ್ ಮಾಡಿದ್ರು. ಅವರಿಂದ ಹೋಗ್ಬಿಟ್ಟು ಜಸ್ಟು ಹಿಂಗೆ ಒತ್ತರಿಸಿದ ಅಷ್ಟೇ ಆಯಿತಾ. ಜಸ್ಟ್ ಒಂದು ಸುಮ್ಮನೆ ಟಚ್ ಆಯಿತು, ಅಷ್ಟಕ್ಕೇನೇನಾಗೋಯ್ತು, ಅದು ಬಂಪರ್ ಸೀಳ್ ಬಿಟ್ಕೊಬಿಡ್ತು ಆಯ್ತು.
ಆ ಬಂಪರ್ ಸೀಲ್ ಬಿಟ್ಕೊಂಡಿದ್ದಕ್ಕೆ ಅವ್ರು ನನ್ನ ಹಿಡ್ಕೊಂಡಿದ್ರು, 1 ಲಕ್ಷ ಕಟ್ಕೊಡಿ ಅಂತ ಅಂದ್ಬಿಟ್ಟು. ನಾನಂದೆ ಸರ್ 1 ಲಕ್ಷ ಎಲ್ಲ ಕಟ್ಟೋಷ್ಟು ನಮಗೆಲ್ಲ ಕೆಪಾಸಿಟಿ ಇಲ್ಲ, ಆಟೋದಲ್ಲಿ ಇನ್ಶೂರೆನ್ಸ್ ಇದೆ, ಹಂಗಾಗಿ ನಾನು ಕ್ಲೇಮ್ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಬೆಳಂದೂರು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಸುಮಾರು ಹೊತ್ತು ಒಂದು 3-4 ಅವರ್ ಎಲ್ಲ ನಿಂತು ನಂದು ಯಾಕೆ ನೋ ಕ್ಲೈಮ್ ಬೋನಸ್ಸು ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹಂಚ್ಕೊತಿರೋದು, ನಾನು NCB ಯಾಕೆ ಕಳ್ಕೋಬೇಕು, ನಿಮ್ಮ ಕಡೆಯಿಂದ ಮಾಡಿಕೊಡಿ ಇಲ್ಲ ಕ್ಯಾಶ್ ಕೊಡಿ ಅಂತ ಕೂತಿದ್ರು. ಸೊ ನಾವು 70,000 80,000 1 ಲಕ್ಷ ಕಟ್ಕೊಡಿ ಅಂದರೆ ಎಲ್ಲಿಂದ ಕಟ್ಕೊಡೋದು. ಫೈನಲಿ ಬಂದ್ಬಿಟ್ಟು ಏನೋ ಅವರು ಸೆಟ್ಲ್ಮೆಂಟ್ ಮಾಡ್ಕೊಳೋಣ, ಒಂದು ಕೆಲಸ ಮಾಡಿ ನನಗೆ ಒಂದು ಬಂಪರ್ಗೆ ಏನೋ ಒಂದು 58,000 ಏನೋ ಆಗುತ್ತೆ ಅಂತ ಏನೋ ಹೇಳಿದ್ರು. ಆಮೇಲೆ ಅದರದ್ದು ಪೇಂಟಿಂಗು ಮತ್ತು ಫಿಕ್ಸಿಂಗ್ ಚಾರ್ಜ್ ಎಲ್ಲ ಸೇರಿ 87,000 ಏನೋ ಕಂಪ್ನಿಯಿಂದ ಕೊಟೇಶನ್ನು ಕಳ್ಸಿಸ್ಕೊಂಡ್ರು. ಸರ್ ನಾನು ಹೇಳಿದೆ ನನ್ನ ಹತ್ರ ಅಂತೂ ₹1 ಇಲ್ಲ, ಬೇಕಾ ₹1,000 ಕೊಡ್ತೀನಿ ಸರ್, ಅದ್ರ ಮೇಲೆ ನನ್ನ ಕೈಯಲ್ಲಿ ಆಗೋದಿಲ್ಲ, ಆ ಕೆಪಾಸಿಟಿ ನನಗಿಲ್ಲ, ನಂದೇ ತಪ್ಪು, ನಾನೇ ಗುದ್ದಿದ್ದು ಅಂತ ಹೇಳಿ ನನ್ನ ಹತ್ರ ಹೆಂಗೂ ಇನ್ಶೂರೆನ್ಸ್ ಇದ್ದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇತ್ತಲ್ವಾ, ಹಂಗಾಗಿ ಏನು ತಲೆ ಕೆಡ್ಸ್ಕೊಳೋಂಥದ್ದು ಏನಿರಲಿಲ್ಲ. ಲಾಸ್ಟಲ್ಲಿ ಫೈನಲಿ ಪೊಲೀಸವರೆಲ್ಲ ಹೇಳಿದ್ರು, ಏನು ಮಾಡ್ತೀರಾ, ಕೇಸ್ ಮಾಡ್ತೀರಾ ಏನೋ ಅಂತ. ಸರ್ ನಾನೇ ಒಪ್ಕೊಂಡೆ, ನಂದೇ ತಪ್ಪು ಸರ್, ನಾನೇ ಗುದ್ದಿದ್ದು ಸರ್, ಆದರೆ ನನ್ನ ಹತ್ರ ಕಟ್ಕೊಡಕ್ಕೆ ಅಷ್ಟಲ್ಲ ದುಡ್ಡಿಲ್ಲ, ನನ್ನ ಏನು ಆಟೋ ಇನ್ಶೂರೆನ್ಸ್ ಇದೆ ಅದರಿಂದ ನಾನು ಕ್ಲೇಮ್ ಮಾಡಿಸ್ತೀನಿ ಅಂತ ಹೇಳಿದೆ. ಸುಮಾರು ಹೊತ್ತು ಒಂದು ಅರ್ಧ 1 ಅವರ್ ಆದಮೇಲೆ ಪೊಲೀಸರು ಹೇಳಿದ್ರು, ಕಂಪ್ಲೇಂಟ್ ಬರ್ಸ್ಕೊಂಡ್ರು, ನನ್ನ ಹತ್ರ ಸೈನ್ ಎಲ್ಲ ತಗೊಂಡ್ರು, ಗಾಡಿನ ಒಳಗಾಕಪ್ಪ ನಿಂದು ಅಂತ ಹೇಳಿದ್ರು. ನಿಮ್ಗೆ ಗೊತ್ತಲ್ಲ ಆಟೋಗಳಲ್ಲಿ ರೋಡಲ್ಲಿ ಇತ್ತು ಅಂತಂದರೆ ಟೈರು ಗೀರು ಏನೂ ಬಿಡೋದಿಲ್ಲ ಗುರುವೆ, ಎಲ್ಲ ಬಿಚ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು, ಮೀಟ್ರ್ ಎಲ್ಲ ಬಿಚ್ಕೊಂಡು ಹೋಗ್ಬಿಡ್ತಾರೆ, ಹಾಗಾಗಿ ನಿನ್ನ ಗಾಡಿನ ಬಂದು ಒಳಗಡೆ ಹಾಕು. ಮತ್ತು ಅವ್ರದ್ದು ಹೊಸ ಕಾರ್ ಆಗಿತ್ತು ಆಯಿತಾ, ಅದು ಬೇಕು ಅಂತ ಮಾಡಿಲ್ಲ, ನನಗೂ ತುಂಬ ಬೇಜಾರಿದೆ. ಯಾಕಂದರೆ ಅವರು ಖುಷಿಯಿಂದ ಒಂದು ಕಾರ್ ತಗೊಂಡಿರ್ತಾರೆ, ಏನು ಆಕಸ್ಮಿಕವಾಗಿ ಗಾಡಿ ಟಚ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. 70,000 80,000 1 ಲಕ್ಷ ಕೊಡು ಅಂತಂದರೆ ಒಬ್ಬ ಆಟೋ ಡ್ರೈವರ್ ಕೈಯಲ್ಲಿ ಅಷ್ಟು ಕಟ್ಕೊಡೋಂತಹ ಕೆಪಾಸಿಟಿ ಇಲ್ಲ. ಏನೋ ಒಂದು 4,000 5,000 ಆದರೆ ಹೆಂಗೋ ಒಂದು ಮ್ಯಾನೇಜ್ ಮಾಡಿ ಕೊಟ್ಬಿಡ್ಬೋದು. ಅದೇ ದುಡ್ಡಿಗೆನೆ ನಾವು ಒಂದು 5,000 8,000 10,000 ಒಳಗಡೆ ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಆಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು 6,000 7,000 ನನಗೀಗ ಎಷ್ಟಾಯಿತು, ಇನ್ಶೂರೆನ್ಸ್ಗೆ ಒಂದು 4,000 ಆಯಿತು, ಒಂದು 2,500 ಇಟ್ಕೊಳ್ಳಿ, ಒಂದು FC ಆಮೇಲೆ ಅದು ಇದು ಅಂದ್ಕೊಂಡು ಸಣ್ಣ ಪುಟ್ಟ ಟಚಿಂಗು ಅಂತ ಟಚಪ್ ಎಲ್ಲ ಮಾಡಿ ಮುಗಿಸಿದ್ದಕ್ಕೆ ಎಲ್ಲ ಒಂದು 6,000 ಮುಗಿದೋಯ್ತು. ಸರಿನಾ, 6,000 ನಾನು 70,000 ದುಡ್ಡನ್ನ ಉಳಿಸ್ಕೋಬೋದು. ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳೋದು ಏನಂತಂದರೆ, ನೀವೆಲ್ಲರೂ ಇನ್ಶೂರೆನ್ಸ್ನ ಮಾಡಿಸಿ, ನಿಮ್ಮ ಗಾಡಿ ಕಂಪಲ್ಸರಿ ಇನ್ಶೂರೆನ್ಸ್ನ ಮಾಡಿಸಿ. ಏಜೆಂಟ್ ಕಡೆನೇ ಕೊಟ್ಟು ಬೇಕಾದ್ರೆ ನೀವು ಪಾಸಿಂಗ್ ಮಾಡಿಸ್ತೀರಾ, ಇಲ್ಲ ಡೈರೆಕ್ಟಾಗಿ ನೀವೇ RTO ಆಫೀಸ್ಗೆ ಹೋಗ್ಬಿಟ್ಟು ಯಾವ ಥರ ಮಾಡೋದು ಅಂತ ಕೇಳ್ಕೊಂಡಾದ್ರೂ ಮಾಡ್ಕೋಬೋದು. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಕಲ್ತ್ಕೊಂಡಂಗೂ ಆಗುತ್ತೆ ಆಯಿತಾ. ಬಟ್ ಏನಂತಂದರೆ ನನಗೆ ಗೊತ್ತಿದೆ ಯಾವ ಥರ ಮಾಡ್ತಾರೆ ಅಂತ, ಬಟ್ ಏನಂತಂದರೆ ನಾನು ಔಟ್ಸೋರ್ಸಲ್ಲೇ ಕೊಟ್ಟು ಮಾಡಿಸಿದ್ದು. ಸೊ ಮತ್ತೆ ಬ್ಯಾಕ್ ಟು ಟಾಪಿಕ್ಕು, ಬೆಳಂದೂರು ಪೊಲೀಸ್ ಸ್ಟೇಷನ್ಗೆ ಬರೋದಾದರೆ, ಬೆಳಂದೂರು ಪೊಲೀಸ್ ಸ್ಟೇಷನಲ್ಲಿ ಅವ್ರು ಹೇಳಿದ್ದು ಒಂದೇ, ನಿನ್ನ ಗಾಡಿ ಒಳಗಡೆ ಹಾಕೋ, ಅವ್ರ ಗಾಡಿನ ಹೊರಗಡೆ ಹಾಕೋ ಅಂದ ತಕ್ಷಣ ಅವ್ರಿಗೂ ಟೆನ್ಷನ್ ಆಗೋಯ್ತು. ಸರ್ ಹೊಸ ಕಾರ್ ಸರ್, ಒಳಗಡೆ ಎಲ್ಲಾದರೂ ಹಾಕ್ಸಿ, ಒಳಗಡೆ ಹಾಕೋಕ್ಕೆ ಜಾಗ ಇಲ್ಲ, 2 ವೀಲರ್ ಇಲ್ಲ ಆಟೋಗಳನ್ನ ಹಾಕ್ಕೋಬೋದು, ಕಾರ್ನ ಎಲ್ಲಿಂದ ಹಾಕೋಣ ಅಂತ ಹೇಳಿದ್ರು. ಸೈಡಲ್ಲಿ ಹಾಕ್ಕೊಳ್ಳಿ, ಒಂದು 20-25 ದಿವಸ ಅವ್ರಿಗೂ ಟೈಮ್ ತಗೊಳುತ್ತೆ. ಅದಾದಮೇಲೆ ಒಂದು ಸತಿ RTO ಅದೇ ಸ್ಪಾಟ್ ಮಾಜರ್ ಎಲ್ಲ ಮಾಡಿದ್ಮೇಲೆ, ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಆಗಿದ್ಮೇಲೆ ಯಾವ ಥರ ಆಯ್ತು ಏನು ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಹೋಗಿ ಕೋರ್ಟಿಂದ ನಿಮಗೆ ಆರ್ಡರ್ ಕೊಡ್ತಾರೆ. ಅದಾದಮೇಲೆ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊತೀರ ಏನು ಅಂತ ನೋಡಿ ಅಂತ ಅಂದ್ಬಿಟ್ಟು ಅವ್ರ ಪೊಲೀಸರು ಹೇಳಿ ಸೈನ್ ಮಾಡಿಸ್ಕೊಳಕ್ಕೆ ರೆಡಿ ಆದರು. ಇವ್ರಿಗೆ ಟೆನ್ಷನ್ ಆಯಿತು, ಯಾರಿಗೆ ಕಾರ್ ಅವ್ರಿಗೆ 25 ದಿವಸ ಅಷ್ಟು ಲೆಂತ್ ಪ್ರೋಸೆಸ್ ಆಗುತ್ತೆ. ಅಷ್ಟೊತ್ತಲ್ಲಿ ಗಾಡಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಮಾಡೋದು, ಹೊಸ ಗಾಡಿ ತಗೊಂಡು 1 ತಿಂಗಳಾಗಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಅವ್ರವ್ರ ಗಾಡಿನ ಇಲ್ಲ ಸರ್ ಆಯಿತು ನಂದೇನಿದೆ ಇನ್ಶೂರೆನ್ಸ್ ನಾನೇ ಕ್ಲೇಮ್ ಮಾಡ್ಕೊತೀನಿ ಪರವಾಗಿಲ್ಲ ಹೋಗ್ಲಿ ಅಂತ ಅಂದ್ಬಿಟ್ಟು ಏನು FIR ಲೆಟ್ರ್ ಕಂಪ್ಲೇಂಟ್ ಲೆಟ್ರ್ ಇತ್ತು ಅದನ್ನೆಲ್ಲ ಮತ್ತು ಲಾಸ್ಟಲ್ಲಿ ಅವರೇನೆ ಇನ್ನು ಬೇರೆ ಥರ ಒಂದು ಲೆಟ್ರ್ ಬರ್ಸ್ಕೊಂಡು, ಇಲ್ಲ ನನ್ನ ಗಾಡಿನ ರೆಡಿ ಮಾಡಿಸ್ಕೊತೀನಿ, ಇವ್ರದ್ದೇನು ಗಾಡಿ ರೆಡಿ ಬೇಕಾದರೆ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಂದು ಸ್ವಲ್ಪ ಕೆನ್ನೆ ಒಳಗಡೆ ಹೋಗಿತ್ತು, ಅದೊಂದು ಓದಿದ್ದಕ್ಕೆ ಹೊರಗಡೆ ಬಂತು. ಆ ವಿಡಿಯೋ ಕೂಡ ಇದೆ, ಲಾಸ್ಟಿಗೆ ನಿಮಗೆ ಲಿಂಕಲ್ಲಿ ಹಾಕಿರ್ತೀನಿ ಆಯಿತಾ, ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ಫೈನಲಿ ಅವರು ಹೋಗಿ ಅಂತ ಅಂದ್ಬಿಟ್ಟು ಕಳಿಸಿದ್ರು. ಅವರು ಕಾರ್ ಅವ್ರು ಕೂಡ ಅಷ್ಟೇ. ನಾನಂದ್ರೆ ಸರ್ 1,000 2,000 ಕೊಡ್ತೀನಿ, ನನ್ನ ತಪ್ಪಾಗಿದೆ ಕ್ಷಮಿಸಿ ಅಂತ ಕೇಳ್ಕೊಂಡೆ. ನಾನು ಡೈರೆಕ್ಟಾಗಿ ಒಪ್ಕೊಂಡೆ, ನಾನೇ ಹಿಂದೆಯಿಂದ ಗುದ್ದಿರೋದು, ಯಾರು ಹಿಂದೆಯಿಂದ ಗುದ್ದುತ್ತಾರೆ ಅವ್ರದ್ದೇನೆ ತಪ್ಪು ಅಂತ. ಯಾಕಂದರೆ ಡಿಸ್ಟೆನ್ಸ್ ಇಟ್ಕೊಂಡು ಓಡಿಸ್ಬೇಕಿರುವಂತಹ ಜವಾಬ್ದಾರಿ, ಬಟ್ ಆಕಸ್ಮಿಕವಾಗಿ ಏನು ಮಾಡೋಕ್ಕಾಗಲ್ಲ, ಆಗ್ಬಿಡುತ್ತೆ ಆಕ್ಸಿಡೆಂಟ್ ಅನ್ನೋದು. ಅದಕ್ಕೇನೆ ಈ ಥರ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇತ್ತು ಅಂತಂದರೆ ನೋಡಿ, ಅವತ್ತು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂದಿದ್ರೆ ಹಾಕೊಂಡು ಸರಿಯಾಗಿ ಗುಮ್ಮಿರೋರು. ಅವತ್ತು ಹೆಂಗೋ ನನ್ನ ಹಣೆ ಬರೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್, ನಾನು ಪಕ್ಕ ಡಾಕ್ಯುಮೆಂಟ್ಸ್ ಏನೇ ಆಗ್ಬಿಡಲಿ ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ಅಂತೂ ಪಕ್ಕ ಇಟ್ಕೊತೀನಿ. ನನ್ನ ಗಾಡಿಗಳಿಗೆ ಯಾವುದೇ, ನನ್ನ ಕಾರ್ ಆಗಿರಲಿ ಬೈಕ್ ಆಗಿರಲಿ, ಓಡಿಸ್ತೀನೋ ಬಿಡ್ತೀನೋ ನಂಗೆ ಗೊತ್ತಿಲ್ಲ, ಇನ್ಶೂರೆನ್ಸು ಅದ್ರದ್ದು ಎಮಿಷನ್ನು ಏನೆಲ್ಲ ಇದೆ
ಅದೆಲ್ಲಾನು ಪಕ್ಕ ಇಟ್ಕೊಂತೀನಿ. ಹಾಗೆ ಮತ್ತೆ ಏನೆಲ್ಲ ಬೇಕಾಗುತ್ತೆ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹೋದ್ರೆ ಫಾರ್ಮ್ 20 ಬೇಕಾಗುತ್ತೆ, ಅದು RTO ದಲ್ಲೇ ಸಿಗುತ್ತೆ. ಇನ್ಶೂರೆನ್ಸು ಮತ್ತೆ RC ಕಾರ್ಡ್ ಜೆರಾಕ್ಸು, ಎಮಿಷನ್ ಟೆಸ್ಟಿಂಗು, ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಹೋಗಿ ಈ ಸೇಮ್ ಏಜೆಂಟ್ ಕಡೆ ಹೋದ್ರು ಅವರೇನೆ ಇಷ್ಟನ್ನ ಹಾಕ್ತಾರೆ. ಗಾಡಿ ಹೋಗಿ ತೋರಿಸ್ಕೋಬೇಕು, ಇಷ್ಟೇ. ಅದಾದ್ಮೇಲೆ ಚಲನ್ ಕಟ್ಕೊಳೋದೆಲ್ಲ ಇರುತ್ತೆ. ನೀವು ಪ್ರೋಸೆಸ್ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಡೈರೆಕ್ಟ್ ಆಗಿ RTO ಹೋಗಿ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಹಾಗೆ ಮತ್ತೆ ಹೇಳ್ಬೇಕು ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಪಕ್ಕ ಇಟ್ಕೊಳ್ಳಿ. ಅದರಿಂದ ನೀವು ಒಂದು ಈ ತರ ಮೇಜರ್ ಏನಾದ್ರು ಆಯ್ತು ಅಂತಂದ್ರೆ, ಒಂದ್ ವೇಳೆ ಗಾಡಿ ಏನಾದ್ರು ಟೋಟಲ್ ಲಾಸ್ ಹೋಯ್ತು ಅಂದ್ರೆ, ಏನಾದ್ರು ಗಾಡಿ ಓಡೋದ್ರಿಂದಾಗಿ ಏನಾದ್ರು ಒಂದು ಪ್ರಾಬ್ಲಮ್ಸ್ ಹಾಗೆ ಆಗುತ್ತೆ. ಆಕ್ಸಿಡೆಂಟ್ ಆಗೋದಂತೂ ಸಹಜ. ಸಣ್ಣ ಪುಟ್ಟ ಆಯ್ತು ಅಂದ್ರೆ 4,000 5,000 ಆಯ್ತು ಅಂದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಬಿಡ್ಬೋದು. ಏನಾದ್ರು ಥರ್ಡ್ ಪಾರ್ಟಿ ಡ್ಯಾಮೇಜ್ ಆಗೋಯ್ತು, ಇಲ್ಲ ನಮ್ಮ ಗಾಡಿನೇ ಟೋಟಲ್ ಲಾಸ್ ಬಂದ್ಬಿಡ್ತು ಅಂತ ಟೈಮಲ್ಲೆಲ್ಲ ಇನ್ಶೂರೆನ್ಸ್ ತುಂಬಾನೇ ಯೂಸ್ ಆಗುತ್ತೆ. ಮತ್ತೆ ಇವಾಗ ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ಗೆ ರೆಡಿ ಮಾಡ್ಕೊಳಕ್ಕೋಸ್ಕರ ಒಂದು ತಿಂಗಳಿಗೆ ಒಂದೊಂದು ₹1,000 ಹಿಂಗೆ ಇಟ್ಕೊಂಡು ಹೋಗಿ, ತಿಂಗಳಿಗೆ ಒಂದೊಂದು ₹1,000 ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ 1 ವರ್ಷ ಆದಮೇಲೆ ಪಾಸಿಂಗ್ ಆಗಿರಲಿ, ಇನ್ಶೂರೆನ್ಸ್ ಆಗಿರಲಿ, ಈ ಥರ ಮಾಡಿಸ್ಕೊಳೋಣ ಅಂತ ಅಂದ್ಬಿಟ್ಟು ಜಸ್ಟ್ ಒಂದೊಂದು ₹1,000 ಇಟ್ಕೊಂಡು ಹೋಗ್ಬಿಟ್ರೆ ನಿಮಗೆ 1 ವರ್ಷ ಆದಮೇಲೆ 12 ತಿಂಗಳಾದ್ಮೇಲೆ ನಿಮ್ಮ ಗಾಡಿ ಪಾಸಿಂಗೋ ಇಲ್ಲ ಇನ್ಶೂರೆನ್ಸ್ ಮಾಡಬೇಕಾದ್ರೂ ಕೂಡ ಈಸಿ ಆಗುತ್ತೆ. ಈ ಒಂದು ₹1,000 ಬೇಕಾಗಿಲ್ಲ. ಬಟ್ ನಾನು ಹೇಳ್ತಿರೋದು, ಏನೋ ಒಂದು ಟಚ್ ಆಗೋಯ್ತು, ಒಂದು ಡೆಂಟಿಂಗು ಪೇಂಟಿಂಗು, ಒಂದು ಟಚ್ ಅಪ್ ಗಿಚಪ್ ಏನಾದರೂ ಮಾಡಿಕೊಂಡು ಎಲ್ಲ ಒಂದು ತಾಗ್ತು ಗಾಜನ ಹೊಡೆದೋಯ್ತು ಅಂತಂದ್ರೂ ಕೂಡ ನೀವು ಒಂದು ₹10,000-12,000 ನಿಮ್ಮ ಗಾಡಿನ ನೀಟಾಗಿ ಮೇಂಟೈನ್ ಮಾಡ್ಕೋಬಹುದು. ಸೊ ಈ ತರ ಇರುತ್ತೆ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಯಾವುದೇ ಕಾರಣಕ್ಕೂ ಲ್ಯಾಪ್ಸ್ ಆಗಕ್ ಬಿಡಬೇಡಿ, ಪಕ್ಕ ಇಟ್ಕೊಳ್ಳಿ. ಒಂದು 500-1,000 ಜಾಸ್ತಿ ಹೋಗ್ಬೋದು ಏಜೆಂಟ್ ಕಡೆಯಿಂದ ಹೋದ್ರೆ. ಬಟ್ ಏನಂತ ಅಂದ್ರೆ, ನಾವು ಸೇಫ್ಟಿ ಆಗಿರೋದು ಇಂಪಾರ್ಟೆಂಟು. ನಮ್ಮ ಗಾಡಿ ಎಲ್ಲ ಪಕ್ಕ ಇತ್ತು ಅಂತಂದ್ರೆ, ಡಾಕ್ಯುಮೆಂಟ್ಸು ರನ್ನಿಂಗ್ ಅಲ್ಲಿ ಇತ್ತು ಅಂತಂದ್ರೆ ಹೆಂಗ್ ಬೇಕಾದ್ರೂ ಆಟ ಆಡ್ಬೋದು. ಹಾಗೆ ಎಮಿಷನ್ ಟೆಸ್ಟಿಂಗ್ ತುಂಬಾ ಜನ ಮಾಡಿಸ್ಕೊಳಲ್ಲ. 1 ವರ್ಷ ಆದ್ಮೇಲೆ ಎಲ್ಲಾ ಗಾಡಿ, ಹೊಸ ಗಾಡಿ 1 ವರ್ಷವರೆಗೂ ಬೇಕಾಗಿಲ್ಲ ಎಮಿಷನ್ ಟೆಸ್ಟಿಂಗ್. 1 ವರ್ಷ ಆದ್ಮೇಲೆ ಎಮಿಷನ್ ಟೆಸ್ಟಿಂಗ್ ಬೇಕು. ಅದಕ್ಕೊಂದು ₹75 ಏನೋ ಆಗುತ್ತೆ. ಅದನ್ನು ಕೂಡ ಮಾಡಿಸಿ ಇಟ್ಕೊಳ್ಳಿ. ಆ ಎಮಿಷನ್ ಟೆಸ್ಟಿಂಗ್ ಇಲ್ಲ ಅಂತಂದ್ರೆ ಪೊಲೀಸರು 2,000 ಹಾಕ್ತಾರೆ, RTO ಸಿಗಾಕೊಂಡ್ರೆ RTO ಕೂಡ 2,000 ಹಾಕ್ತಾರೆ. ಹಾಗೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಅಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಹಾಗೆ ಸ್ನೇಹಿತರೆ, ನೀವು ನನ್ನ ಕಡೆಯಿಂದ ಕೂಡ ಆಟೋ ತಗೋಬಹುದು. ಸ್ಕ್ರೀನಲ್ಲಿ ಕಾಣುವಂತಹ ನಂಬರ್ಗೆ ಹಾಯ್ ಅಂತ ಕಳಿಸಿ ಡೀಟೇಲ್ಸ್ ನ ಪಡ್ಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.